ಅಯ್ಯಯ್ಯೋ ಬಾವು ನೀವ್ ಹಿಂಗೆ ಅಳ್ತಾ ಇದ್ರೆ ಬೆಳ್ಕರ್ದು ಆಯ್ತದೆ. ಹೋಗಿ ಬಿರ್ಬಿರ್ನೆ ಮನಿ ಕಳಿ. ನೀ ಏನ್ ದೇವ್ರ ಮನೇಲಿರೋ ಜಾಗಟೆ ತಕೊಂಡ್ ಬಾರ್ಸಿಯಾ? ಬಾರು ಇಷ್ಟೊತ್ತಾಗ್ಬಿಟ್ರು ಸಾಕು, ಅಣ್ಣಯ್ಯಪ್ಪನವ್ರು ಕೆಪ್ತಿ ಆಗ್ಬಿಡ್ತಾರೆ. ಬಾವು ನೀವ್ ಯಾವಾಗ್ಲೂ ಜಾನಿಯವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಜಾನಿಯವ್ರ ದಯ ಬಂದು ನಿಮ್ನ ಹಟ್ಕಾಸ್ಕೊಂಡ್ಬಿಡ್ತದೆ. ಬಾವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ದು ಜಾನಿಯವ್ರದ್ದು ಎಂತ ಬಾಂಡ್ ಚಿಪ್ಪು ಅಂತ ನಂಗೆ ಚಂದ ಗೊತ್ತದೆ. ಅಯ್ಯೋ ಶಿವನೇ, ಇಷ್ಟೊತ್ನಾಗ ಕರೆಕ್ಷನ್ ಬೇಕಾ? ಆದ್ರೂ ತಟ್ಟು ಪಟ್ಟಿರ್ತದ, ಅದು ಬಾಂಡ್ಶಿಪ್ ಅಲ್ಲ ಫ್ರೆಂಡ್ಶಿಪ್. ಹಿಡಿದ್ರಿ ಜಾಡ. ಹೋಗಿ ಬಾವ ಬೇರ್ಬೇರೆ ಮನಿ ಕೊಳ್ಳಿ. ಜಾನಿಯವ್ರ ದಯ ಓಡಾಡ್ತದೆ ಅಂತ ಗಾಳಿ ಸುದ್ದಿ ಅದೇ. ಈ ತರ ಸುದ್ದಿ ಹೇಳ್ಬಿಟ್ಟು ಮನಿ ಕಳಿ ಅಂದ್ರೆ ಹೆಂಗ್ ನಿದ್ದೆ ಬಂದದು? ಹಂಗೆ ಮನಿ ಕಂಡ್ರೆ ನಿದ್ದೆ ಬರಲ್ಲ, ತೀರ್ಥ ತಕೊಂಡ್ ಮನಿ ಕಂಬಿಡ್ತೀನಿ. ಜೋರಾಗಿ ಶಾಕ್ ಕೊಡ್ಬೇಡ, ಕಿರ್ನಾಲ್ಗೆ ಆಚೆಗೆ ಬಂದ್ಬಿಡ್ತದೆ. ಹಳೆಯಪ್ಪನವ್ರೆ, ಇವತ್ತು ನಿಮ್ಮ ಮೇಲಿನ ಪ್ರೀತಿನ ಹೊರಗಾಕೋಸ್ಕರ ನಾ ಈ ಪಾಟಿ ಟೈಟ್ ಆಗ್ಬಿಟ್ಟಿನಿ ನೋಡಿ. ಇನ್ನೂ ಒಂದು ಪೆಕ್ ಕುಡಿತೀನಿ. ಹಳೆಯಪ್ಪನವ್ರೆ, ನಿಮ್ಗೆ ಇಷ್ಟವಾಗಿರೋ ಬ್ರಾಂಡ್ ತರ್ತೀನಿ, ಎಲ್ಲಿದ್ದೀರಿ ಬನ್ನಿ. ಬಂದೆ. ಹಳೆಯಪ್ಪನವ್ರೆ, ನೀವು ದಿಟ್ವಾಲು ಬಂದ್ಬಿಡ್ರಿಯಾ? ಅಂದ್ರೆ ನಾನು ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಹಳೆಯಪ್ಪನವ್ರೆ, ನೀವು ಬದುಕಿದಾಗ ಬಂದಿರೇ ಇಷ್ಟ ಆಗೋದು, ಆದ್ರೆ ಏನು ಮಾಡೋದು? ಸತ್ತು ದಯ್ಯಾಗಿ ಬಂದಿದ್ದಾರಲ್ಲ, ಚಡ್ಡೆಲ್ಲ ಹೊಟ್ಟೆ ಆಯ್ತದೆ. ಗೌಡ್ರೆ, ನನ್ನ ಆತ್ಮಕ್ಕೆ ಶಾಂತಿ ಸಿಗದೆ ಅಂತರ್ ಪಿಶಾಚಿಯಾಗಿ ಅಲಿತಾ ಇದ್ದೀರಿ. ನನ್ನನ್ನು ಇಷ್ಟೊಂದು ಪ್ರೀತಿಸೋ ನಿಮ್ಮನ್ನ ಏನೂ ಮಾಡಲ್ಲ. ನನಗೋಸ್ಕರ ನೀವು ತಂದಿರೋ ಎಣ್ಣೆನ ಕುಡ್ಕೊಂಡು ಹೊರಟೋಗ್ತೀನಿ. ಹಳೆಯಪ್ಪನವ್ರೆ, ಜಾಸ್ತಿ ಕುಡಿಬೇಡಿ, ಆರೋಗ್ಯ ಹಾಳಾಗೋಯ್ತದೆ. ಸತ್ತು ದೆವ್ವ ಆಗಿರೋ ನನಗೆ ಯಾವ ಆರೋಗ್ಯನೂ ಕೆಡಲ್ಲ ಗೌಡ್ರೆ. ಹಳೆಯಪ್ಪನವ್ರೆ, ಯಮಲೋಕ ಹೆಂಗಿದದು? ಹೇಳಿದ್ರೆ ಅರ್ಥ ಆಗಲ್ಲ, ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ. ತೊಂದರೆ ಇಲ್ಲ, ನನಗಿನ್ನೂ ಭೂಮಿ ಮೇಲೆ ಶಾನೆ ಕೆಲಸ ಇದೆ. ಮರಿಗೌಡ ಬೇರೆ ಬರ್ತಾವನೆ, ಎಲ್ಲ ಕೆಲಸನೂ ಮುಗಿಸ್ಕೊಂಬತ್ತೀನಿ, ನೀವು ಹೋಗಿರಿ. ಇರೋಷ್ಟು ದಿನ ಆರಾಮಾಗಿರಿ. ನಿಮ್ಮ ಆಯಸ್ ಮುಗಿದ ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಈಗ ನಾನು ಹೋಗ್ತೀನಿ, ನನಗೋಸ್ಕರ ಮೋಹಿನಿಯರು ಕಾಯ್ತಾ ಇರ್ತಾರೆ. ನಾಳೆ ಮತ್ತೆ ಬರ್ತೀನಿ. ಗುಡ್ ನೈಟ್ ಗೌಡ್ರೆ. ಗೌಡ್ರೆ, ಅಣ್ಣಯ್ಯಪ್ಪನವ್ರೆ, ಪುನಃ ಬಂದ್ಬಿಡ್ರ. ನೋಡ್ರೆ, ಬಂದಿರೋದು ಅಣ್ಣಯ್ಯಪ್ಪನವ್ರಲ್ಲ, ನಾವು. ಬಂದ್ಮೇಲೆ ಮರ್ಯಾದೆ ಹೇಗ ಗೌಡ್ರೆ ಅಂತ ಕರೆಯೋದು ಬಿಟ್ಬಿಟ್ಟು ಅದೇನು ದೈಗಳ್ತಾರ ಗೌಡ್ರೆ ಅಂತ ರಾಗ ಹೇಳದರಿ. ಚೇಂಜ್ ಇರ್ಲಿ ಅಂತ. ಗೌಡ್ರೆ, ಕುಡಿತಾ ಇರೋದು ನೀವು ಒಬ್ರೆ, 2 ಗ್ಲಾಸ್ ಯಾಕೆ? ಅಡಕ್ಕೆ ಗಬುಲ್ಲ, ಅಣ್ಣಯ್ಯಪ್ಪನವ್ರ ಆತ್ಮ ಬಂದು ಕುಡ್ಕೊಂಡು ಹೋಗ್ಬಿಡ್ತು ಕಣ. ಅಂದ್ರೆ ಜಾನಿ ಅಣ್ಣನ ಆತ್ಮ ನಿಮ್ಗೂ ಕಾಣಿಸ್ತಾ? ಅಂದ್ರೆ ನಿಮ್ಗೂ ಕಾಣಿಸ್ಕೊಂಡ್ರ? ಹ್ಞೂ ಗೌಡ್ರೆ, ಅದಕ್ಕೆ ಎದ್ರಿಕಣ್ಣ ಇಬ್ರು ಇಲ್ಲಿಗೆ ಓಡ್ ಬಂದ. ಗೌಡ್ರೆ, ಜಾನಿ ಬಾಯ್ ಸತ್ ಮೇಲೆ ನಾವ್ ಯಾರು ಅವ್ರ ತಿಥಿ ಮಾಡಿಲ್ಲ ಅಂತ ಅವ್ರು ಪ್ರೇತಾತ್ಮ ಆಗಿ ನಮ್ಮನ್ನೆಲ್ಲ ಕಾಡ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳ್ದ ಕಡಕ್ಕೆ ಕಬುಲ, ನೀವೇನು ತಲೆ ಕೆಡ್ಸ್ಕೊಬೇಡಿ. ವಾತಾರಕ್ಕೆ ಮಧುರ ಅವ್ರತ ಮಾತಾಡ್ಬಿಟ್ಟು ಅಣ್ಣಯ್ಯಪ್ಪನವ್ರ ತಿಥಿ ಡೇಟ್ನ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ ಯು ಗೌಡ್ರೆ, ನಿಮ್ಮಿಂದಾಗಿ ನನಗೊಂದು ಭರ್ಜರಿ ತಿಥಿ ಊಟ ಸಿಕ್ತು. ಇದೇನವ ಪಾರು, ಈ ಥರ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಕೈ ತುಂಬ ಬಳೆ ತೊಟ್ಕೊಂಡು ಮದುವೆ ಹೆಂಗ್ ಥರ ರೆಡಿ ಆಗ್ಬಿಟ್ಟಿದೆ? ನನಗೆ ಗೊತ್ತಿಲ್ಲದಂಗೆ ಯಾರು ಮದುವೆ ಆಗಿದ್ವಾ ಆಗ್ಬಿಟ್ಟೆ ಹೆಂಗೋ. ಗೊತ್ತು ಅನ್ನಿಶ್ರೀ, ಈ ಹೂ ಅರಳಿರೋದೇ ನಿಮ್ಗೋಸ್ಕರ. ನಿನ್ನ ಬಿಟ್ಟು ಈ ಮನ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಇದ್ದ ಬೇಡ ಅನ್ನೋದು. ಬಿರ್ನೆ ಹೋಗಿ ಡ್ರೆಸ್ನ ತೆಗೆದಾಕ್ಬಿಟ್ಟು ನಾರ್ಮಲ್ ಆಗಿ ಡ್ರೆಸ್ ಹಾಕೋ. ಇಲ್ಲ ಅಂದ್ರೆ ಈ ಅವತಾರದಲ್ಲಿ ಜನಗಳ ನೋಡ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡಲ್ವಾ? ತಿಳ್ಕೊಳ್ಳಿ ಬುಡಿ ಬಾವು, ನಿಮ್ಗೋಸ್ಕರ ಅಂತ ಗಂಟ್ಲು ಸಿಂಗಾರ ಮಾಡ್ಕೊಂಡಿವ್ನಿ. ಈಗ ತೆಗಿ ಅಂದ್ರೆ ಹೆಂಗ? ತಗೊಳ್ಳಿ, ಹಾಲು ಕುಡೀರಿ. ಬಾವು, ಯಾನ್ ಯೋಚನೆ ಮಾಡ್ತಿದ್ರಿ? ನೀವು ಲಗ್ನ ಮಾಡ್ಕೊಂಡು ಪ್ರಸ್ತಾವ ಮಾಡ್ಕೊಂಡಿರೋ, ಪ್ರಸ್ತಾವ ಮಾಡ್ಕೊಂಡು ಲಗ್ನ ಮಾಡ್ಕೊಂಡಿರೋ ಚೈನೀಸ್ ಯುವರ್ಸ್. ಅಯ್ಯೋ ದಡ್ಡ ಪೊಟ್ಟಿರ್ತದೆ, ಅದು ಚೈನೀಸ್ ಯುವರ್ಸ್ ಅಲ್ಲ, ಚಾಯ್ಸೀಸ್ ಯುವರ್ಸ್. ಜಾಡ ನಾನೊಂದು ನಿನಗೆ ಉಗಿದು ಬುದ್ಧಿ ಒಳಗೆ ಬಿಟ್ಬಿಟ್ಟು ಜಾಡ ಹಿಡ್ಕೊಂಡು ಕೂತೀನಲ್ಲ ನೋಡೋ, ಮರ್ಯಾದೆಗೆ ಹೊಂಟೋರು ಸರಿ. ಮೊದಲೇ ನನಗೆ ಸೌಂಡು ಫೈಟು ಅಂದ್ರೆ ಆಗ ಬರಲ್ಲ. ರೊಮ್ಯಾನ್ಸ್
ಐನೋರ್ ಕೊಟ್ಟಿರೋ ಯಂತ್ರ ಚಂದಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಬಾವನ್ನ ಅನ್ನೇ ದುರ್ಬಿಟ್ಕೊಂಡು ನೋಡ್ತಾವ್ರಲ್ಲಪ್ಪ. ಬಾರು ಬಿಡ್ಬೇಡ, ಕರ್ಕೊಂಡು ಕ್ವಾಣೆಗೆ ಹೊಂಟ್ಬಿಡು. ಬಾವು ತಗಳಿ ಹಾಲು ಕುಡೀರಿ. ಬಾವು ನೀವು ಕುಡಿತಿದ್ರೆ ಹೆಂಗ? ನಂಗೂ ಒಸಿ ಕೊಡಿ. ಬಾವು ನೀವ್ ಹಿಂಗೆ ಕುಡ್ಕೊಂಡ್ ಕೂತಿದ್ರೆ ಒತ್ತು ಮೀರೋಯ್ತದೆ. ಬನ್ನಿ ಕಾಲಿಗೆ ಹೋಗವು. ನಿಂತ್ಕೊಳ್ಳಿ. ಜಾನಿಯವರೇ, ನಿಮ್ಗೆ ಒಸಿನ ಬುದ್ಧಿ ಅಲ್ವಾ? ಇಷ್ಟೊತ್ತಾಗ ನಮ್ಮ ಟೀಯಾಗಿ ಬಂದ್ರಿ. ರೀ ಗೌಡ್ರೆ, ಹೆಂಡ್ತಿನ ಹೆರಿಗೆಗೆ ಅಂತ ತವ್ರ ಮನೆಗೆ ಕಳಿಸಿ ನಾದಿ ಜೊತೆ ಇರ್ತಿಯಲ್ಲ ನಡ್ಕೋತಿದ್ರಲ್ಲ, ನಿಮ್ಗೇನು ಅನ್ಸಲ್ವೇನ್ರಿ? ಪಾಪ ಪಾರೋರು ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅಂತ ಬಂದ್ರೆ ಅಂತವ್ರ ಜೊತೆ ಇಂಥ ಪಾಪದ ಕೆಲಸ ಮಾಡಕ್ ಕೊಟ್ಟಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ವೇನ್ರಿ? ಜಾನಿಯವರೇ, ನಾನು ನಮ್ಮ ಬಾವ ಯಾನಾದ್ರೂ ಮಾಡ್ತೀವಿ. ನಿಮಗ್ ಜ್ಞಾನ ಸುಮ್ಕೆ ನಿಮ್ಮ ಮಟ್ಟಿಗೆ ಹೋಗಿ. ಪಾರೋರೆ, ಈ ಗೌಡ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಿಮ್ಗೆ ಮೋಡಿ ಮಾಡಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡೋರು ನಿಮ್ಗೆ ಗೊತ್ತಾಗ್ತಿಲ್ಲ. ರೀ ಗೌಡ್ರೆ, ಯಾಕ್ರಿ ಮಳ್ಳನ್ ತರ ನಿಂತಿದ್ರಿ? ಮಾತಾಡ್ರಿ. ಅಯ್ಯೋ, ಸಮಯ ಬೇರೆ ಮೀರೋಯ್ತದೆ. ಈ ಜಾನಿಯವ್ರು ಬಂದು ಹಿಂಗ್ ಮಾಡ್ತವ್ರಲ್ಲಪ್ಪ, ಇವಾಗ ಯಾನ್ ಮಾಡನೆ? ಈ ಗೌಡ್ರೆ, ಬೇಲಿನೇ ಎದ್ದು ಹೊಲ ಮೇಯ್ತಂತೆ, ಹಂಗಾಯ್ತು ನಿಮ್ ಕತೆ. ನಾನು ಬರೋದು ಒಂದು ಕ್ಷಣ ತಡವಾಗಿದ್ರು ಪಾರೋರ್ನ ನುಂಗಿ ನೀರು ಕುಡಿದು ಬಿಡ್ತಿದ್ರಲ್ರಿ. ಮಾತಾಡ್ರಿ ಮಾತಾಡ್ರಿ. ಅಯ್ಯ ನಿಮ್ ಮಾತಾಡ್ರಿ ಮಾತಾಡ್ರಿ. ಅಣ್ಣಪ್ಪನವ್ರಿ, ನೀವ್ ಯಾವಾಗ ಬಂದ್ರಿ? ಏನು ಗೊತ್ತಿಲ್ದ ಮುಗ್ಧ ಬಾಲಕ. ನೀವು ಪಾರೋರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಿದ್ರಲ್ಲ, ಆಗ್ಲೇ ಬಂದೆ. ಅಣ್ಣಪ್ಪನವ್ರಿ, ಎಂತ ಮಾತು ಅಂತಾಡ್ರಿ. ನಾ ಯಾಕೆ ಪಾರನ್ನ ಕೈ ಹಿಡ್ಕೊಂಡು ಕೋಣಕ್ಕೆ ಕರ್ಕೊಂಡು ಹೋಗ್ಲಿ? ನಾ ಯಾರೇ ಹೇಳಿ? ಶ್ರೀರಾಮಚಂದ್ರ. ನೀವು ಶ್ರೀರಾಮಚಂದ್ರ ಅಲ್ಲ, ದುಶ್ಯಾಸನ. ಏ ಪಾರು, ನಿನ್ಗೇನು ಹೇಳಿದಿ? ನಿನ್ ಸಿಂಗಾರ ತೆಗೆದಾಕು ಅಂತ ಹೇಳ್ದಿತ್ತಾನೆ. ಇನ್ನು ಇಲ್ಲೇ ನಿಂತಿದ್ಯಾ? ಬಿಡು ಗಾಡ್ಯ, ಬಿಡು ಗಾಡ್ಯ. ಅಣ್ಣಪ್ಪನವ್ರಿ, ಏನ್ ಹೇಳಿದ್ರಿ? ನಾನು ಪಾರು ಕೈ ಹಿಡ್ಕೊಂಡು ಕೋಣೆ ಕರ್ಕೊಂಡು ಹೋಗ್ತಾ ಇದ್ನಾ? ರೀ ಗೌಡ್ರೆ, ಈ ಕಣ್ಣ ಮುಚ್ಚಾಲಾಟ ನನ್ನ ಹತ್ರ ಬೇಡ ರೀ. ನೀವು ಪಾರೋರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಿದ್ದ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ನೀವು ಮಾಡಿರೋ ಈ ಘನಂದಾರಿ ಕೆಲಸನ ಇಡೀ ಊರಿಗೆ ಹೇಳಿ ನಿಮ್ಮ ಮರ್ಯಾದೆ ತೆಗಿತೀನಿ. ಶಂಕರೇಶ್ವರ, ನನಗೆ ಬ್ಯಾನ್ಸಕ್ ನೋಡ್ತಾರಲ್ಲಪ್ಪ. ಮಧು ಮಧು ಎಲ್ಲಿದ್ಯಮ್ಮ? ಮಧು ಇಷ್ಟೊತ್ತಲ್ಲಿ ಮನೇಲಿರ್ದೆ ಇನ್ನಲ್ಲಿರ್ತೀನಿ. ಮಧು, ಗೌಡ್ರ ಬಗ್ಗೆ ಏನೇ ಹೇಳಿದ್ರು ನಂಬ್ತಿರ್ಲಿಲ್ಲ ಅಲ್ವಾ? ಇವತ್ತು ಅವ್ರು ಎಂತ ಕೆಲಸ ಮಾಡಿದಾರೆ ಗೊತ್ತಾ? ನೀವು ಗೌಡ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಯೂಸ್ ಮಾಡೋ ಟೈಮ್ನ ಕೆಲಸ ಹುಡ್ಕೊಳ್ಳೋದ್ರಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ಇಷ್ಟರಲ್ಲಿ 4 ಕಾಸಾದ್ರೂ ಸಂಪಾದನೆ ಮಾಡಿರ್ತಿದ್ರಿ. ಮಧು, ಎಲ್ಲೇ ಹೋದ್ರು ಸುತ್ತಿ ಬಳಸಿ ನನ್ನ ಕೆಲಸದ ವಿಷಯಕ್ಕೆ ಬರ್ತೀಯಲ್ವಾ? ನಿಮ್ಗೊಂದು ನಿಜ ಹೇಳ, ಮನೇಲಿ ಕೂತಿರೋ ಗಂಡ್ಸು, ಯಾರು ತಿಂದಿರೋ ಗೆಣಸು 2 ವೇಸ್ಟ್. ಏನಮ್ಮ ಇವತ್ತು ಡಿಫ್ರೆಂಟ್ ಆಗಿ ಬೈದ್ಬಿಟ್ಟೆ. ಪರವಾಗಿಲ್ಲ ಬಿಡು, ನೀನು ಬೈಯೋದು ಹೊಸದಲ್ಲ, ನಾನು ಬೈಸ್ಕೊಳ್ಳೋದು ಹೊಸದಲ್ಲ. ಆ ವಿಷಯ ಬಿಡು, ನಾನು ಹೇಳೋ ವಿಷಯ ಕೇಳು. ನಂಗೆ ತುಂಬಾ ತಲೆನೋಯ್ತಿದೆ, ಏನು ಹೇಳ್ಬೇಡಿ, ಹೋಗಿ ಮಲ್ಕೊಳ್ಳಿ. ಮಧು, ನಾನು ಹೇಳೋ ವಿಷಯ ಕೇಳಿದ್ರೆ ನಿನ್ ತಲೆನೋವು ಕಿತ್ಕೊಂಡು ಓಡ್ಬಿಡುತ್ತೆ. ಅದೇನು ಅಂತ ಹೇಳಿ. ಇವತ್ತು ಗೌಡ್ರು ಮನೆಗೆ ನಾನು ಹೋಗೋದು ಒಂದು ಕ್ಷಣ ತಡವಾಗಿದ್ದಿದ್ರು ಗೌಡ್ರು ಪಾರೋರ್ನ ಕೊಡಗಾನ ಕೋಳಿ ನುಂಗಿತ್ತ ಅನ್ನೋ ತರ ನುಂಗಿ ನೀರು ಕುಡಿದು ಬಿಟ್ಟಿರೋರು. ಸ್ವಲ್ಪ ಬಿಟ್ಟು ಹೇಳ್ತೀರಾ? ಮಧು, ಅದನ್ನ ಹೇಳೋಕ್ ಅಸಹ್ಯ ಆಗುತ್ತಮ್ಮ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಅರ್ಥ ಆಗ್ಲಿಲ್ವೇ? ಓ ಮಧು, ಇವತ್ತು ಪಾರೋರ್ಗೆ ಗೌಡ್ರು ಮೋಡಿ ಮಾಡಿ ಕೈ ಹಿಡ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟ್ರಲ್ಲಿ ನಾನು ಸರಿಯಾದ ಟೈಮ್ಗೆ ಎಂಟ್ರಿ ಕೊಟ್ಟು ಆಗ್ತಿದ್ದು ದೊಡ್ಡ ಅನಾಹುತನ ತಪ್ಪಿಸ್ಬಿಟ್ಟೆ. ಜಾನಿ, ಏನ್ ಹೇಳ್ತಿದ್ದೀರಾ? ಪಾರುನ ಕಂಡ್ರೆ ಸಾಕು ಗೌಡ್ರು 10 ಮೈಲಿ ದೂರ ನಿಂತ್ಕೋತಾರೆ. ಅಂತವ್ರು ಈ ಕೆಲಸ ಮಾಡ್ತಾರ? ಒಳ್ಳೆಯವ್ರ ಮೇಲೆ ಆಪಾದ ಹೊರಿಸ್ಬೇಡಿ. ನಾನು ಕಣ್ಣಾರ ನೋಡಿರೋದನ್ನ ಹೇಳಿದ್ರು ನಂಬ್ತಿಲ್ವಲ್ಲಮ್ಮ. ಇದಕ್ಕೆ ಹೇಳೋದು ಗೌಡ್ರು ಎಲ್ರಿಗೂ ಮೋಡಿ ಮಾಡ್ಬಿಟ್ಟಿದ್ದಾರೆ ಅಂತ. ಮೋಡಿನೂ ಇಲ್ಲ, ಮನ್ನಂಗಟ್ಟಿನೂ ಇಲ್ಲ, ಸುಮ್ನೆ ಹೋಗಿ ಮಲ್ಕೊಳ್ಳಿ. ಮಧು, ನಾನು ಹೇಳ್ತಿರೋದು ನಿಜಾನಮ್ಮ. ಇನ್ನೊಂದ್ಸತ ನಾನು ಕುಡ್ಕೊಂಬಂದ್ ಗಲಾಟೆ ಮಾಡಲ್ಲ. ನನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೇಡ. ಗೌಡ್ರನ್ನ ಪಾರೋರು ಮನೆಯಿಂದ ಒಂದು ಆಚೆಗೆ ಹಾಕ್ಬಿಟ್ರಂತೆ. ಬೇರೆಲ್ಲೂ ಆಶ್ರಯ ಸಿಗದೆ ನಮ್ಮನೇಲಿ ಭೇಟಿ ಕೊಡಕ್ ಬಂದಿದ್ದಾರೆ. ನಮ್ ಬಾವನ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ಹೆಂಗ್ ಗೊತ್ತು ಅಂದ್ರೆ ಅವ್ರನ್ನ ನಮ್ಮ ಮನೇಲಿ ಬಾಡಿಗೆಗೆ ಇರಿಸ್ಕೊಂಡಿದೀನಿ. ಗೌಡ್ರೆ, ಇವತ್ತೊಂದಿನ ಇಲ್ಲಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆನೆ ಫ್ಯಾನ್ ಸರಿ ಮಾಡಿಸ್ತೇನೆ. ಮಧುರವ್ರು ಮನಿ ಕಳ ಕೇಳಿದ್ರಲ್ಲ.